ಈಗ ಹೊಸ ಗಾಡಿ ಪಾಪ ಎಷ್ಟೋ ಜನ ಹೊಸ ಗಾಡಿಗಳು ತೊಗೊಂಬಿಟ್ಟಿದ್ದಾರೆ ಸರ್. 12,000 13,000 ಇ ಎಮ್ ಐ ಸರ್. 13,000 ಇ ಎಮ್ ಐ ಕಟ್ಟಬೇಕು. ಅವನ್ನೇನಾರು ಇ ಎಮ್ ಐ ಕಟ್ಟಿಲ್ಲ ಅಂದರೆ ಅವ್ನಿಗೆ ಓಡಿ ಹಾಕ್ತಾರೆ. ಓಡಿ ಮೇಲೆ ಓಡಿ 1 to 2 ಅದು ಮೀಟ್ರ್ ಬಡ್ಡಿ ಥರ ಅದು ಓಡಿ. ಅದೊಂದು ಕಡೆ. ಈ ಕಡೆ ಫೈನಾನ್ಸ್ಗಳು ತೊಗೊಂಡಿರ್ತಾರೆ, ಫೈನಾನ್ಸ್ ಕಟ್ಟಬೇಕು. ಈ ಕಡೆ ಮನೆ ಬಾಡಿಗೆ, ಅವ್ನ ಜೀವನ, ಗಾಡಿ ಸಂಪಾದನೆ ಮಾಡ್ತಾನೆ ಬಿಡ್ತಾನೆ, ಇಷ್ಟು ಕಟ್ಟಬೇಕು. ಅದು ಅವ್ರಿಗೇನಾರು ಗೊತ್ತಾಗುತ್ತಾ ಸರ್? ಇವತ್ತೊಬ್ಬ ಡ್ರೈವರ್ ಪಡ್ತಿರೋ ಕಷ್ಟ ಯಾರಿಗೂ ಬೇಡ. ಅದನ್ನು ನೋಡಿ ಕೆಲವ್ರು ಮಜಾ ತಗೋತಾವ್ರೆ. ಯಾವ ಥರ ಅಂದರೆ ಇವ್ರಿಗೆ ಇನ್ನೂ ಹಿಂಗೆ ಇರಲಿ ಅನ್ನೋದನ್ನು. ಅಂದರೆ ಈ ಮಜಾ ತಗೊಳ್ಳೋರು ಯಾರು ಅಂದರೆ ಈ ಬೈಕ್ ಟ್ಯಾಕ್ಸಿಯವರು. ಯಾಕಂದರೆ ಆಟೋದವ್ರು ಕಿರಿಕ್ ಅವ್ರಿಗಿತ್ತಲ್ಲ, ಈ ಟೈಮಲ್ಲಿ ಅವ್ರಿಗೆ ಇನ್ನೂ ಹಾಲು ಕುಡ್ದಂಗಾಯ್ತು. ಬಟ್ ಕರ್ಮ ಅನ್ನೋದು ಇರ್ತದೆ. ಅವ್ರ ಮನೆಯಲ್ಲೂ ಅನ್ನ ತಿನ್ನೋಕ್ಕೆ ಗ್ಯಾಸ್ ಇಲ್ಲ, ಆದರೆ ಇಲ್ಲಿ ಆಟೋದವ್ರ ಕಷ್ಟ ನೋಡಿ ಮಜಾ ತಗೋತಾರೆ. ನಾನು ಎಲ್ಲೋ ಕೂಡ ಕೇಳಿದ್ದೀನಿ, ಅಂದರೆ ಅವ್ರು ಮಾಡಿರೋದನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲೋ ಈಗ ಅವ್ರು ಮಾಡಿರೋದು ಅನುಭವಿಸ್ತಾರೆ ಅಂದರೆ ಎಕ್ಸಾಂಪಲ್ ಸರ್, ಗ್ಯಾಸು ನಮ್ಮೊಬ್ಬರಿಗೆ ಅಲ್ಲ ಸರ್, ತಿನ್ನೋ ಅನ್ನಕ್ಕೂ ಕೂಡ ಗ್ಯಾಸ್ ಬೇಕು. ಮನೇಲಿ ಬೇಯಿಸ್ಕೊಂಡು ತಿಂತೀನಿ ಅಂದರೆ ಏನೋ ಅವ್ರ ಅಪ್ಪ ಮಾಡಿಟ್ರೆ ಎಕರೆ ಜಾಗ ಇತ್ತು ಅಂದರೆ ಅಲ್ಲಿ ಬೇಕಾದ್ರೆ ಒಲೆ ಇಕ್ಕೊಂಡು ಜೀವನ ಮಾಡ್ತಾನೆ. ಬಟ್ ಇಲ್ದಿರೋನು ಬೆಂಗಳೂರಲ್ಲಿ ಏನು ಮಾಡ್ತಾನೆ? ಗ್ಯಾಸ್ ಬೇಕೇ ಬೇಕು ತಾನೆ. ಮತ್ತು ಗ್ಯಾಸ್ ಅವನಿಗೂ ಕೂಡ ಕರ್ಮನೇ ಅಲ್ವಾ? ಆದರೆ ಆಟೋದವ್ರನ್ನ ಕೆಲವ್ರು ನೋಡಿ ಮಜಾ ತಗೊಳ್ಳೋರ್ಗೆ ಹೇಳೋದು ಒಂದು ಮಾತು, ಟೈಮು ಪ್ರತಿಯೊಬ್ಬರಿಗೂ ಇರುತ್ತೆ. ಇವತ್ತು ನೀವು ನೋಡ್ಬೋದು, ಬಟ್ ನಾಳೆ ದಿನ ಟೈಮ್ ನಮಗೂ ಬರುತ್ತೆ, ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ ಸರ್. ಇನ್ನೊಂದೇನೆಂದರೆ ಈ ಟೈಮಲ್ಲಿ ಪ್ರತಿಯೊಬ್ಬರು ಅಷ್ಟೇ ಲೋನ್ಗಳು ಕಟ್ಟಿಲ್ಲ ಅಂದರೆ ಈ ಸೀಸರ್ಗಳು ಆದಷ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸ್ಪಂದಿಸಿ ಪ್ರತಿಯೊಬ್ಬರಿಗೂ ಸರ್. ನಾವು ಇನ್ನೊಂದೇನೆಂದರೆ ಮೆಕ್ಯಾನಿಕ್ ಆಗಿರ್ಬೋದು, ಲೇತು, ಎಲ್ಲರಿಗೂ ಕೂಡ ನಾವು ಒಂದು ಮಾತು ಹೇಳಂದರೆ ಡ್ರೈವರ್ಗಳಿಗೆ ಇಂಥ ಸಮಯದಲ್ಲಿ ಕೈ ಜೋಡಿಸಿ. ಈ ಟೈಮ್ ಕಳೀತು ಅಂದರೆ ಅದೇ ಡ್ರೈವರ್ಗಳು ನೆಕ್ಸ್ಟ್ ನಿಮಗೆ ಸಾಥ್ ಕೊಡ್ತಾರೆ ಸರ್. ಈಗ ಸೀಸರ್ಗಳು ಸರ್ ರೋಡಲ್ಲಿ ಬಾಡಿಗೆ ಇಲ್ದಿದ್ರು ಸರ್, ರೋಡಲ್ಲಿ ನಿಂತು ಅವ್ನು ಗ್ಯಾಸ್ ಇಲ್ಲ ಏನಿಲ್ಲ ಥ್ರೋ ಮಾಡ್ಕೊಂಡಿದ್ದಾರೆ ಸರ್. ಬಟ್ ಅವ್ರಿಗೆ ಒಂದಿಷ್ಟು ಮನುಷ್ಯತ್ವ ಇಲ್ಲ. ಏನಕ್ಕೆ ಅಂದರೆ ಇ ಎಮ್ ಐ ಕಟ್ಟಿಲ್ಲ. ಯಾಕೆ ಇ ಎಮ್ ಐ ಕಟ್ಟಿಲ್ಲ? ಅವ್ನಿಗೆ ಗೊತ್ತು ಗ್ಯಾಸ್ ಇಲ್ಲ, ಬಾಡಿಗೆ ಇಲ್ಲ, ಗೊತ್ತಿದ್ದು ಸಹ ಗಾಡಿನ ಸೀಸ್ ಮಾಡ್ಕೊಂಡು ಗಾಡಿ ಥ್ರೋ ಮಾಡ್ಕೊಂಡಿರ್ತಾರೆ. ಇದು ತಪ್ಪು ಸರ್. ಇಂಥ ಟೈಮಲ್ಲಿ ಬಿಡಿ, ನೆಕ್ಸ್ಟ್ ಅವ್ನಿಗೊಂದು ಟೈಮ್ ಕೊಡಿ. ಈ ಸಮಸ್ಯೆ ಬಗೆಹರಿತಾ ಅವಾಗ ಕಟ್ಟಪ್ಪ ಅಂತ ಹೇಳ್ರಿ, ಕಟ್ತಾನೆ. ಅದನ್ನು ಬಿಟ್ಬಿಟ್ಟು ನೀವು ಗಾಡಿ ಎತ್ಕೊಂಡು ಹೋಗ್ಬಿಟ್ರೆ ಅವ್ನು ತಿನ್ನನೇ ಕಿತ್ಕೊಂಡ್ಬಿಡ್ತಾರೆ. ಓಕೆ, ಇದೇ ರೀತಿ ಮುಂದೆ ಏನಾದರೂ ಗ್ಯಾಸ್ ಅಭಾವ ಆಗಿ ಸಿಗಲಿಲ್ಲ ಅಂದರೆ ಏನು ಮುಂದಿನ ಸರ್? ಇನ್ನೊಂದೇನೆಂದರೆ ಸರ್, ಸಾಧ್ಯವಾದಷ್ಟು ಎಷ್ಟು ಜನ ಅಷ್ಟು ಆಲ್ಟರ್ನೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆಗದಿದ್ದವರು ಎಷ್ಟೋ ಜನ ವಿಷ ಕುಡಿಯೋಕೆ ರೆಡಿ ಆಗ್ಬಿಟ್ಟಾರೆ. ಆಲ್ರೆಡಿ ಲಾಸ್ಟ್ ಟೈಮೇ ಕೂಡ ಈ ರ್ಯಾಪಿಡೋ ಬೈಕಿಂದ ಸರ್ ನಮ್ಮ ಚಾಲಕರು ವಿಷ ಕುಡಿದಿರೋದನ್ನ ವೀಡಿಯೋದಲ್ಲಿ ನೀವೇ ನೋಡಿದ್ದೀರ. ಅಂಥದ್ರಲ್ಲಿ ಇವತ್ತು ಕೂಡ ಅದೇ ಪರಿಸ್ಥಿತಿ ಬರುತ್ತೆ. ಅದರಲ್ಲೂ ಕೂಡ ಇದಕ್ಕೆ ಏನೇ ಆದರೂ ಕೂಡ ಹೊಣೆ ನಮ್ಮ ರಾಜ್ಯ ಸರ್ಕಾರ ಆಗುತ್ತೆ. ಯಾಕೆಂದರೆ ಇವರು ಈಗ ನಮಗೆ ಗ್ಯಾಸ್ ಕೊಡಿ ಅಂತ ಕೇಳೋಕ್ಕಲ್ಲ, ಯಾಕಂದರೆ ಪರಿಸ್ಥಿತಿ ನಮಗೂ ಗೊತ್ತಿದೆ. ಈಗ ನಮಗೆ ಪರಿಸ್ಥಿತಿ ಈಗ ಗೊತ್ತಿದೆ. ಈಗ ಅವ್ರನ್ನ ಗ್ಯಾಸ್ನ ನೀವು ಕೊಡಲೇಬೇಕು ಅಂತ ನಾವು ಡಿಮ್ಯಾಂಡ್ ಮಾಡೋಕ್ಕಲ್ಲ. ಪರಿಸ್ಥಿತಿ ಗೊತ್ತಿರೋದ್ರಿಂದ ನಾವು ಕೂಡ ಇದು ಮಾಡೋಕ್ಕಲ್ಲ. ಅಟ್ಲೀಸ್ಟ್ ಒಬ್ಬ ಡ್ರೈವರ್ಗೆ ಯಾವ ರೀತಿಯಲ್ಲಿ ಸ್ಪಂದಿಸ್ಬೋದು, ಅವ್ನ ಕಷ್ಟಕ್ಕೆ ಏನು ಸ್ಪಂದಿಸ್ಬೋದು ಅದನ್ನಾದರೂ ಮಾಡಬೇಕು. ಅದನ್ನೂ ಮಾಡಿಲ್ಲ ಅಂದರೆ ಈ ಡ್ರೈವರ್ಗಳಿಗೆ ಏನಾರು ತೊಂದರೆ ಆದರೂ ಕೂಡ ಅದಕ್ಕೆ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ ಸರ್. ಬೇರೆ ರಾಜ್ಯದಲ್ಲಿ ಇಲ್ದಿರೋ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಹೆಂಗೆ ಸರ್? ಬೇರೆ ರಾಜ್ಯದಲ್ಲಿ ಎಲ್ಲರೂ ಕ್ಯೂ ನಿಂತಿದ್ದೆ ಆಟೋಗಳು. ಆಂಧ್ರ ಇಲ್ಲ, ಕೇರಳ, ತಮಿಳ್ನಾಡು ಎಲ್ಲೂ ಇಲ್ಲ ಕ್ಯೂಗಳು. ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಇಷ್ಟು ಕ್ಯೂ ನಿಂತ್ಕೊಳ್ಳೋಕೆ ಸಾಧ್ಯ ಸರ್? ಎಷ್ಟೋ ಗ್ಯಾಸು ಲೋಡ್ಗಟ್ಟಲೆ ಸ್ಟೋರೇಜ್ ಮಾಡಿ ಇಟ್ಕೊಂಡವ್ರೆ, ಬ್ಲ್ಯಾಕಲ್ಲಿ ಮಾರ್ತಾವ್ರೆ. ಈಗ ಸರ್ ಇನ್ನೊಂದು ನೀವು ಹೇಳಿದ್ರಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಈ ಥರ ಅಂತ. ಇದು ಗ್ಯಾಸ್ದು ಎಲ್ಲನೂ ನೋಡ್ತಾ ಇರೋದು ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಇದರಲ್ಲಿ ಅಂದರೆ ರಾಜಕೀಯನ ಹೋಗಿಸ್ತಾ ಇದ್ದಾರೆ ಸರ್. ಇಲ್ಲೇನು ಗೊತ್ತಾ ಸರ್, ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ ಸರ್. ಈಗ ಆಯಿತು ಸರ್, ಈಗ ಕೇಂದ್ರ ಸರ್ಕಾರದ ಮೇಲೆ ಇವ್ರು 1000 ಹೇಳ್ಬೋದು, ಇಲ್ಲ ಅವರೇ ಹೇಳ್ಬೋದು. ನಾನು ಕೇಳ್ತೀನಿ ಸರ್, ಗ್ಯಾಸ್ ಪ್ರಾಬ್ಲಮ್ ಅಂದರೆ ನಮ್ಮ ಇಂಡಿಯಾ ಪೂರ್ತಿ ಸೇರುತ್ತೆ ತಾನೆ? ಹಂಗಿದ್ಮೇಲೆ ಈಗ ಆಂಧ್ರ, ತಮಿಳ್ನಾಡು, ಕೇರಳ ಇವ್ರಿಗೆ ಯಾರಿಗೂ ಇಲ್ದಿರೋ ಸಮಸ್ಯೆ ನಮ್ಮ ಕರ್ನಾಟಕ ಮಾತ್ರ ಯಾಕೆ? ಅದರಲ್ಲೂ 1 to 2 ರೇಟು. ಈಗ ಯಾರಿಗೂ ಬೀಳ್ದಾರ ಬರೀ ನಮ್ಮ ಕರ್ನಾಟಕದವ್ರಿಗೆ ಯಾಕೆ? ಅದರಲ್ಲೂ ಚಾಲಕರಿಗೆ ಮನೆ ತಿನ್ನೋ ಗ್ಯಾಸ್ ಇಲ್ಲ. ಮನೆ ಹೆಣ್ಮಕ್ಳು ಏನು ಮಾಡ್ತಾರೆ ಸರ್? ಒಲೆ ಇದ್ದವ್ರು ಮಾಡ್ಕೊಂಡು ತಿಂತಾರೆ, ಒಲೆ ಇಲ್ದವ್ರು ಏನು ಮಾಡ್ತಾರೆ? ಅದರಲ್ಲೂ ಕೆಲವರು ಕರೆಂಟ್ ಸ್ಟವ್ ಅಂತ ಬೇರೆ ಕಮೆಂಟ್ ಆಗ್ತಾರೆ ಸರ್. ಕರೆಂಟ್ ಸ್ಟವಲ್ಲಿ ತಿಂಗಳೆಲ್ಲ ಬೇಯಿಸ್ಕೊಂಡು ತಿನ್ನೋಕ್ಕಾಗಲ್ಲ ಅಲ್ವಾ ಸರ್? ಏನೇ ಆದರೂ ಗ್ಯಾಸಲ್ಲೇ ಮಾಡ್ಕೊಂಡು ತಿನ್ನಬೇಕು, ಇಲ್ಲ ಒಲೆನಾದರೂ ಮಾಡ್ಕೊಂಡು ತಿನ್ನಬೇಕು. ಕರೆಂಟ್ ಸ್ಟವಲ್ಲಿ ಆಲ್ಟರ್ನೇಟಿವ್ ಅದು ಇದು ಒಂದಿನ 2 ದಿನ ಮಾಡ್ಕೊಳ್ಳೋಕೆ ಚಂದ ಸರ್, ಪ್ರತಿದಿನ ಅಲ್ಲ. ಬಟ್ ಇದನ್ನು ನಮ್ಮ ಸರ್ಕಾರ ಅರ್ಥ ಮಾಡ್ಕೋಬೇಕು. ನಮ್ಮ ಡ್ರೈವರ್ಗಳಿಗಾಗಲಿ ಮನೆ ಮಕ್ಕಳಿಗೆ ಇವತ್ತು ಅನ್ನ ಬೇಕು ಅಂತಂದರೆ ಗ್ಯಾಸ್ ಬೇಕು. ಇದಕ್ಕೆ ಆಲ್ಟರ್ನೇಟ್ ಅವ್ರು ಏನು ಮಾಡ್ಕೊಡ್ತಾರೆ? ಸರ್ಕಾರ ನಿರ್ಧಾರ ತೊಗೊಂಡು ಮಾಡಬೇಕು ಸರ್. ಇನ್ನೊಂದೇನೆಂದರೆ ಇವರು ಆದಷ್ಟು ಬೇಗ ಯುದ್ಧ ನಿಲ್ಲಿಸಿ ನಮ್ಮ ಡ್ರೈವರ್ಗಳು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಸರ್.